ಪದ್ಮನಾಭ ಶಬ್ದದ ಅರ್ಥವನ್ನ ಈಗ ನೋಡೋಣ. ಅಜಸ್ಯನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತುಹು ಅಂತ ಋಗ್ವೇದದ 10ನೇ ಮಂಡಲದ 82ನೇ ಅನುವಾಕ ಇದ್ದಿರಬೇಕು. ಅದರ 6ನೇ ಸೂಕ್ತ ಅಂತೂ 10:82 ಅಲ್ಲಿ ಕಾಣಿಸುವಂತಹ ಒಂದು ಭಾಗ ಇದೆ. ಅಜಸ್ಯ ಹುಟ್ಟದೇ ಇರುವಂತಹ ಪರಮಾತ್ಮನ ನಾಭೌ ಒಕ್ಕಳಿನಲ್ಲಿ ಏಕಮರ್ಪಿತಂ ಏಕಂ ಅಧ್ಯರ್ಪಿತಂ ಏನೋ ಒಂದು ಇದೆ. ಅದೇನು? ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತುಹು, ಯಾವುದರಲ್ಲಿ ಎಲ್ಲಾ ಭುವನಗಳು ಕೂಡ ಲೋಕಗಳು ಕೂಡ ಅವಲಂಬಿತವಾಗಿವೆ. ಆ ಕಮಲದಲ್ಲಿ ಇವೆಲ್ಲ ಇವೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಈ ಏನು ವೇದವಾಕ್ಯ ಇದೆ, ಈ ವೇದವಾಕ್ಯದ ಅಭಿಪ್ರಾಯವನ್ನೇ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದದ 1ನೇ ಸೂತ್ರದಲ್ಲಿ ಅಜಸ್ಯ ನಾಭಾವಿತೀಯಸ್ಯ ನಾಭೇರಭೂತ್ ಶ್ರುತೇ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋದಸ್ತ ಸಮಸ್ತ ವಿಶ್ವ ವಿಭೂತಯೇ ವಿಷ್ಣವೇ ಲೋಕಕರ್ತ್ರೇ ಅಂತ ವರ್ಣನೆ ಮಾಡಿದ್ದಾರೆ. ಅಜಸ್ಯ ಈ ಸ್ಕಂದ ಪುರಾಣದ ಈ ಶ್ಲೋಕವೇ ಆ ವೇದವಾಕ್ಯವನ್ನ ಕೋಟ್ ಮಾಡ್ತಾ ಇದೆ. ಅಜಸ್ಯನಾಭಾವಿತಿ ಅಜಸ್ಯನಾಭೌ ಎಂಬ ಒಂದು ವೇದವಾಕ್ಯದಿಂದ ಯಸ್ಯ ನಾಭೇಹೇ ಯಾವ ಪರಮಾತ್ಮನ ನಾಭಿ ಕಮಲದಿಂದ ಅಭೂತ್ ಪುಷ್ಕರಂ ಒಂದು ಪುಷ್ಕರವು ಹುಟ್ಟಿತು, ಕಮಲವು ಹುಟ್ಟಿತು. ಆ ಕಮಲ ಏನಾಗಿದೆ ಅಂದ್ರೆ ಲೋಕಸಾರಂ ಎಲ್ಲ ಲೋಕಗಳನ್ನು ಕೂಡ ಒಳಗೊಂಡದ್ದು. ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತಯೇ ಈ ಎಲ್ಲ ಜಗತ್ತಿನ ವಿಭೂತಿಗಳು ತನ್ನ ವಿಭೂತಿ ರೂಪಗಳು ಅವೆಲ್ಲವನ್ನೂ ಕೂಡ ತನ್ನೊಳಗೆ ಇಟ್ಕೊಂಡಿದ್ದಾನೆ. ಅಂತಹ ವಿಷ್ಣುವೇ ಲೋಕಕರ್ತರೆ ಅಂತ ಆ ಸ್ಕಂದ ಪುರಾಣದ ಆ ಶ್ಲೋಕ ಅದನ್ನೇ ವರ್ಣಿಸ್ತದೆ. ವೇದದಲ್ಲಿ ನೇರವಾಗಿ ಪರಮಾತ್ಮನ ನಾಭಿಯಲ್ಲಿ ಕಮಲ ಇದೆ ಅಂತ ಬರಲಿಲ್ಲ, ಏನೋ ಒಂದಿದೆ ಅಂತ ಇಷ್ಟು ಮಾತ್ರ ಬಂದಿದೆ. ಆ ಏನೋ ಒಂದು ಅನ್ನೋದು ನಾವು ಪ್ರಸಿದ್ಧವಾದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ತಗೊಳ್ಳಿಕ್ಕೆ ಬರೋದಿಲ್ಲ. ಕಮಲ ಇದೆ ಅಂತಾನೆ ಉಳಿದ ಪುರಾಣಗಳು ಹೇಳ್ತಾ ಇರುವಾಗ ಸ್ಕಂದ ಪುರಾಣಾದಿಗಳು ನಾವು ಅದನ್ನ ಹಾಗೆ ತಿಳ್ಕೊಳ್ಬೇಕು ಅಂತ ಅರ್ಥ. ಇದು ಆ ಪದ್ಮನಾಭ ಅನ್ನೋದಕ್ಕೆ ಒಂದು ವೇದವಾಕ್ಯ ಮತ್ತೊಂದು ಶ್ಲೋಕ, ಸ್ಕಂದ ಪುರಾಣದ ಶ್ಲೋಕ, ಇವೆರಡನ್ನು ಕೂಡ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಇದು ನಾವು ಹೀಗೆ ಪದ್ಮಂ ನಾಭವು ಯಶ ಸಹ ಪದ್ಮನಾಭ, ಯಾರ ನಾಭಿಯಲ್ಲಿ ಕಮಲವೂ ಇದೆಯೋ ಅವನು ಪದ್ಮನಾಭ ಅಂತ ಒಂದರ್ಥ. ಇನ್ನೊಂದು ಪದ್ಮ ನಾಭವು ಯಶ ಸಹ ಪದ್ಮನಾಭ ಅಂತನೂ ಮಾಡಬಹುದು. ಅದ್ಯಾಕೆ ಅಂದ್ರೆ ಪದ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಚತುರ್ಮುಖ ಬ್ರಹ್ಮ ಯಾರ ನಾಭಿಯಲ್ಲಿದ್ದಾನೋ ಅವನೇ ಪದ್ಮನಾಭ. ಚತುರ್ಮುಖ ಬ್ರಹ್ಮನನ್ನ ಪದ್ಮ ಅಂತ ಹೇಳ್ತಾರೆ. ಯಾಕೆ ಪದ್ಮ ಅಂತ ಹೇಳ್ತಾರೆ ಅಂದ್ರೆ ಈ ಪದ್ಮದಲ್ಲಿ ಕೂತ್ಕೊಂಡವನು ಪದ್ಮ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಆ 3ನೇ ಸ್ಕಂದದ 1ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಕೊಟೇಶನ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಿರಬಹುದು. ಆದ್ರೆ ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮ ಶ್ರೀರಪಿ ಚೋಚ್ಯತೆ ಅಂತ ಕೊಟೇಶನ್ ಅಲ್ಲಿರೋದು ಹೌದು. ಹೀಗೆ ಪದ್ಮ ಅನ್ನೋ ಶಬ್ದ ಪುಲ್ಲಿಂಗವಾದಾಗ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಪದ್ಮ ಅಂತ ಸ್ತ್ರೀಲಿಂಗ ಆದಾಗ ಅದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಇಲ್ಲಿ ಬಂದಿರುವಂಥದ್ದು ನಮಗೆ ಕೋಶಗಳ ಪ್ರಕಾರ ಗೊತ್ತಿರುವಂತೆ ವಾ ಪುಂಸಿ ಪದ್ಮಂ ನಳಿನಂ, ಈ ಪದ್ಮ ಅನ್ನೋ ಶಬ್ದ ಪುಲ್ಲಿಂಗದಲ್ಲಿ ವಿಕಲ್ಪವಾಗಿದೆ ಅಂತ. ಅಂದ್ರೆ ಪುಲ್ಲಿಂಗದಲ್ಲೂ ಇದೆ, ನಪುಂಸಕಲಿಂಗದಲ್ಲೂ ಇದೆ. ನಪುಂಸಕಲಿಂಗದಲ್ಲಿದ್ದಾಗ ಕೇವಲ ಕಮಲ ಅನ್ನೋ ಅರ್ಥವನ್ನು ಹೇಳ್ತದೆ, ಪುಲ್ಲಿಂಗದಲ್ಲಿದ್ದಾಗ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಮತ್ತೆ ಪರಮಾತ್ಮನನ್ನು ಹೇಳ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಪದ್ಮಾಂತ ಸ್ತ್ರೀಲಿಂಗದಲ್ಲಿದ್ದಾಗ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಹೀಗೆ ತುಂಬಾ ವಿಶಿಷ್ಟವಾದ ಅರ್ಥವನ್ನು ಒಳಗೊಂಡಂತಹ ಶಬ್ದ ಅದು ಪದ್ಮ ಅನ್ನೋ ಶಬ್ದ. ಇಲ್ಲಿಗೆ ಪದ್ಮನಾಭ ಶಬ್ದದ ಅರ್ಥ ವಿವಚನ ಮುಕ್ತಾಯ ಕಂಡಿದೆ.